70 gigawatt of installed capacity, power generation capacity installed in India today, about 235 gigawatt comes from non-fossil sources today, out of which solar contributes about 110 gigawatt and wind is contributing about 51.5 gigawatt to our installed energy portfolio. It is our plan to take the wind installation to about 100 gigawatt and solar to about 300 gigawatt, and that leaves us with significant challenges, and it is upon all of us to endeavor to achieve this particular goal. Breathe out, breathe in, that's money. ಕೇಂದ್ರ ಸರ್ಕಾರ ಆಯುಷ್ ಸಚಿವಾಲಯದಲ್ಲಿ ಯೋಗ ಪ್ರೋಟೋಕಾಲ್ ಅಂತ ಹೇಳಿ ಅದನ್ನ ಪ್ರಚಾರ ಮಾಡ್ತಿದೆ. ಎಲ್ಲರೂ ವರ್ಕ್ ಮಾಡೋ ಮಹಿಳೆ ಇರ್ಬೋದು ಅಥವಾ ವರ್ಕಿಂಗ್ ಪೀಪಲ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಇರೋ ಆಗಿರ್ಬೋದು, ಯಾವ ಥರ ಯೋಗಗಳನ್ನ ಮಾಡಿ ಒಂದು 20 ನಿಮಿಷ ಮಾಡಿ ನಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯವನ್ನು ಉತ್ತಮ ಮಾಡ್ಕೊಳ್ಬೋದು ಅಥವಾ ಸುಧಾರಿಸ್ಕೊಳ್ಬೋದು ಅನ್ನೋದಾಗಿ ಅದೊಂದು ಪ್ರೋಟೋಕಾಲ್ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಎಲ್ಲರೂ ಸೇರ್ಕೊಂಡು ಅದನ್ನು ಮಾಡಬಹುದು. ಅದರಿಂದ ತಾವೆಲ್ಲರೂ ವಿಶೇಷವಾಗಿ ಈಗ ಈ ಯೋಗದ ಅಭ್ಯಾಸಗಳನ್ನು ಮಾಡ್ತಾ ತಾವು ಸದಾ ಆರೋಗ್ಯವಾಗಿ ಆಯುಷ್ಯವಾನುಭವದ ವರದಾನವನ್ನು ತಗೊಳ್ತಾ ಹಾಗೂ ಇಡೀ ಜೀವನದಲ್ಲಿ ತುಂಬ ಒಂದು ಸೌಹಾರ್ದದ ಜೀವನ, ಸುಖಿ ಜೀವನವನ್ನು ಅನುಭವ ಮಾಡಬೇಕಂತೇಳಿ ನಾನು ಹಾರೈಸ್ತೀನಿ. ಬೇರೆ ಎಕ್ಸಸೈಸ್ ಮಾಡಿದ್ರೆ ನರಗಳಿಗೆ ಮಾಂಸಖಂಡಗಳಿಗೆ ಶಕ್ತಿ ಬರುತ್ತೆ. ಆದರೆ ಯೋಗ ಆಸನ ಮಾಡೋದ್ರಿಂದ ನಮ್ಮ ದೇಹದ ಒಳಗಡೆ ಇರುವ ಆರ್ಗನ್ಸ್ ಎಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ. ಸಪೋಸ್ ಇಫ್ ಈಸ್ ಎ ಡಯಾಬಿಟಿಕ್, ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ, ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡಿ ಉತ್ಪತ್ತಿ ಮಾಡಿ 100% ಯಾವುದೋ ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ಬೋದು.